ದೀಪ ಸಲುವಾದ ದೀಪ ಸಿರಿಯ ದೀಪ ಧನ್ಯವಾದಗಳು. ಇದೀಗ ರೈತ ಗೀತೆ ದಯವಿಟ್ಟು ಮತ್ತೊಮ್ಮೆ ಸಾವಿತ್ರಿಬಾಯಿ ಫುಲೆಯವರು 3/1/1831 ಮಹಾರಾಷ್ಟ್ರದ ನೈಗಾವ್ನಲ್ಲಿ ಜನಿಸಿದವರು. ದೇಶದ ಮೊದಲ ಶಿಕ್ಷಕಿ, ಅಕ್ಷರಡೌವ, ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಧರ್ಮಪತ್ನಿಯಾಗಿ ಸತ್ಯಶೋಧಕ ಸಮಾಜ ಒಂದು ಕೆಲವರು ಹೇಳ್ತಾ ಇದ್ರು. ಯಾಕೆ ಮಾಡ್ಬೇಕು ಅಂದ್ರೆ, ಕಳೆದ ಅವಧಿಯಲ್ಲಿ ನೌಕರರ ಪರ 25ಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಪರವಾದ ಆದೇಶವನ್ನು ಮಾನ್ಯ ಸರ್ಕಾರದಿಂದ ಮಾಡಿಸಿಕೊಂಡಿದ್ದೇವೆ. ಈ ಎಲ್ಲಾ ಸರ್ಕಾರದ ಆದೇಶಗಳಿಗೂ ಯಾರು ನಾವು ಹೋಗಿ ಅರ್ಜಿ ಹಾಕ್ಲಿಲ್ಲ. ಸರ್ ನಮ್ಗೆ ಆದೇಶ ಬೇಕು ಅಂತ ಹೇಳಿಲ್ಲ. ಆದ್ರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ನೌಕರರ ಸಮಸ್ಯೆ ಏನು, ನೌಕರರು ಯಾವ ತರ ನಾವು ಪ್ರೋತ್ಸಾಹ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಎಲ್ಲಾ ಆದೇಶಗಳನ್ನು ತಮ್ಮ ಒಂದು ಆಲೋಚನೆ ಮೇರೆಗೆ ಮಾಡಿಸಿರ್ತಾರೆ. ಇದರಲ್ಲಿ ನಾವು ಮುಖ್ಯವಾಗಿ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥ ಆದೇಶ ಅಂದ್ರೆ, ಡಯಾಲಿಸಿಸ್ ಚಿಕಿತ್ಸೆಗಾಗಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಾಗಿ 6 ತಿಂಗಳ ವಿಶೇಷ ಸಾಂದರ್ಭಿಕ ರಜೆಯನ್ನು ಮಾಡಿಸಿರೋದು ಒಂದು ದೊಡ್ಡ ಆದೇಶ ಆಗಿರ್ತದೆ. ಈ ಆದೇಶ ಕೆಲವರಿಗೆ ಏನು ಇದರಿಂದ ಉಪಯೋಗ ಅಂತ ಅನ್ಸ್ಬೋದು. ಆದ್ರೆ ಇದರಿಂದ ಯಾರು ಈ ರಜೆ ಪಡಿತಾರೆ ಹಾಗೂ ಯಾರು ಇದನ್ನ ಒಂದು ಅನುಕೂಲ ಪಡಿತಾರೆ ಅವ್ರಿಗೆ ಮಾತ್ರ ಇದು ಕಷ್ಟ ಗೊತ್ತಿರ್ತದೆ. ಆದ್ರಿಂದ ಈ ಆದೇಶ ಒಂದು ಮಹತ್ತರವಾದ ಆದೇಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಬೃಹತ್ ಸಂಘ, ಒಂದು ದೊಡ್ಡ ಸಂಘ. ಈ ಸಂಘಟನೆಯ ಶಕ್ತಿ ಏನು ಅಂತ ನಾವು ಈಗಾಗಲೇ 1/3/2023 ಒಂದು ದಿನದ ನಾವು 7ನೇ ವೇತನ ಆಯೋಗಕ್ಕೆ ಸ್ಟ್ರೈಕ್ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದ್ವಿ. ಅವತ್ತೊಂದು ದಿನ ಅದಕ್ಕೆ ಸಂಬಂಧಪಟ್ಟ ಪೂರ್ವಭಾವಿ ಸಭೆಯನ್ನು ಕರೀತಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಭವನದಲ್ಲಿ. ಅವತ್ತು ಸೇರಿದಂತಹ ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ ಮಾನ್ಯ ಶ್ರೀಎಸ್ ಷಡಾಕ್ಷರಿರವರ ಸಂಘಟನಾ ಶಕ್ತಿ ಏನು ಅನ್ನೋದನ್ನ ನಾವಲ್ಲಿ ನೋಡ್ಬೋದಾಗಿತ್ತು. ಸುಮಾರು ನೋಡಿದಷ್ಟು ಜನ ಇದ್ರು, ನಮಗೆ ಸಾಗದಂತೆ ಕಾಣಿಸ್ತಾ ಇದ್ರು ಜನ. ನೋಡ್ತಾ ಇದ್ದಂಗೆ ಎಲ್ಲಿಂದ ಬಂದ್ರು ಜನ, ಎಲ್ಲಿಂದ ಸೇರ್ತಾ ಇದ್ದಾರೆ ಈ ಜನ ಅನ್ನೋದು ಗೊತ್ತಾಗಲಿಲ್ಲ. ಅಂತ ಸಂಘಟನೆ ಶಕ್ತಿ ಹೊಂದಿರತಕ್ಕಂತ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಕಳೆದ ಅವಧಿಯಲ್ಲಿ 2 ಸಮ್ಮೇಳನ ಮಾಡಿದ್ರು. ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ರು, ಮತ್ತೆ ಇನ್ನೊಂದು ಹಕ್ಕೊತ್ತಾಯ ಮಾಡಿದ್ರು. ಆ ಒಂದು ಸಮ್ಮೇಳನಕ್ಕೆ ಜನ ಸೇರಿದ್ದಂತ ರೀತಿ ಒಳಗಡೆ ಹೋದ್ರು ಆಚೆ ಕೂಡ ಬರಕ್ಕಾಗ್ಲಿಲ್ಲ. ಏನೋ ನೋಡ್ಕೊಂಡ್ಬಿಟ್ರು, ಬಂದ್ಬಿಡೋಣ ಅಂತ ಪ್ರೋಗ್ರಾಮ್ ನೋಡಕ್ ಒಳಗಡೆ ಹೋದ್ರೆ ಅಲ್ಲೇ ಲಾಕು, ಆಚೆ ಬರಕ್ ಕೂಡ ಆಗ್ಲಿಲ್ಲ ಆಗಿತ್ತು. ಸಮ್ಮೇಳನ ಆ ರೀತಿ ಜನ ಸೇರಿಸುವಂತ ಶಕ್ತಿ ಇರೋದು ಕೇವಲ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಎಸ್ ಷಡಾಕ್ಷರಿರವರಿಗೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಹಾಗೂ ಏನೋ ನಮ್ಮ ಹಬ್ಬದ ಮುಂಗಡ 10,000 ಇದನ್ನ 25,000ಕ್ಕೆ ಹೆಚ್ಚಿದ್ರು. ಹಬ್ಬದ ಮುಂಗಡ ಕೆಲವು ಇಲಾಖೆಗಳಿಗೆ ಗೊತ್ತಾಗಲ್ಲ ಅದ್ರ ಮಹತ್ವ ಏನು ಅಂತ. ಆದ್ರೆ ಕೆಲವು ಇಲಾಖೆಗಳಿಗೆ 25,000 ಮಾಡಿದೆ, ಖುಷಿ ಇದೆ. ಈ ಅವಧಿಯಲ್ಲಿ ಈಗಾಗಲೇ ಅದನ್ನ 50,000 ಮಾಡಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಅದನ್ನ ಹತ್ತಿರದಲ್ಲೇ ಮಾಡಿಸ್ತಾರೆ ಅಂತ ಹೇಳ್ತಾ ಅದನ್ನ ನಾನು ಸಂತೋಷದಿಂದ ಹೇಳ್ತಾ ಇದ್ದೀನಿ. ಅಧ್ಯಕ್ಷರು ಯಾವುದೇ ಮಾತು ಹೇಳಿರೋದು ಯಾವುದು ಇವರೆಗೂ ಫೇಲ್ಯೂರ್ ಆಗಿಲ್ಲ, ಎಲ್ಲ ಆಗ್ತವೆ. ಅದ್ರ ಜೊತೆಗೆ ಇದು ಆಗುತ್ತೆ. ಮತ್ತು ಏನು ನಾವು ಎಲ್ಲರಿಗೂ ಏಪ್ರಿಲ್ 21ರಂದು ನೌಕರರ ದಿನಾಚರಣೆ ಅನ್ನುವಂತ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡುವಂತ ಭಾಗ್ಯ ನಮ್ಮ ಮಾನ್ಯ ಶ್ರೀಎಸ್ ಷಡಾಕ್ಷರಿ ಸರ್ ಅವರು ಕೊಟ್ಟಿದ್ದಾರೆ. ಇದನ್ನು ಸಹ ಮಾನ್ಯ ರಾಜ್ಯಾಧ್ಯಕ್ಷರೇ ಯೋಚನೆ ಮಾಡಿ ಎಲ್ಲರೂ ತಮ್ಮ ದಿನಾಚರಣೆ ಮಾಡ್ತಾರೆ. ಇಲಾಖಾವಾರು ದಿನಾಚರಣೆ ಇರ್ತದೆ. ಎಲ್ಲರೂ ಸೇರಿ ಸಮಸ್ತವಾಗಿ ಒಗ್ಗೂಡಿ ಒಂದೇ ಹಬ್ಬ ಮಾಡ್ಬೇಕು ಅಂತ ಹೇಳಿ, ನೌಕರರ ದಿನಾಚರಣೆ ಮಾಡ್ಬೇಕು ಅಂತ ಹೇಳಿ ಏಪ್ರಿಲ್ 21ರಂದು ನೌಕರರ ದಿನಾಚರಣೆ ಮಾಡಕ್ ಸರ್ಕಾರದಿಂದ ಆದೇಶ ಹೊರಡಿಸಿ ಆ ದಿನದಂದು ಅಧಿಕೃತವಾಗಿ ಎಲ್ಲಾ ಒಂದು ಸರ್ಕಾರಿ ನೌಕರರ ದಿನಾಚರಣೆ ಮಾಡಿಸೋದ್ರ ಜೊತೆಗೆ ಸರ್ವೋತ್ತಮ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಯಾವುದೇ ನೌಕರರಿಗೆ ನಾವು ಮಾಡಿದ ಕೆಲಸವನ್ನು ಪ್ರೋತ್ಸಾಹ ನೀಡಿದಲ್ಲಿ ಇನ್ನೂ ಹೆಚ್ಚು ಖುಷಿಯಿಂದ ಕೆಲಸ ಮಾಡ್ತಾರೆ, ಇನ್ನೂ ಹೆಚ್ಚು ಇದರಿಂದ ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ ಎಲ್ಲಾ ಆದೇಶಗಳು ನಾವು ಸರ್ಕಾರಕ್ಕೆ ವಾಪಸ್ಸು ಕೆಲಸ ಮಾಡೋದ್ರೊಂದಿಗೆ ಈ ಒಂದು ಇದನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೂ ಏನು ನಮ್ಮ 7ನೇ ವೇತನ
ಏಳನೇ ವೇತನ ಆಯೋಗಕ್ಕೆ IR ಕೊಡಿಸಿದ್ರು 17%. ಆ IR 17.5% ಕೊಡುವಾಗ ಕೇವಲ ಅರ್ಧ ದಿನದಲ್ಲಿ ಮಾತ್ರ ಕೊಡಿಸಿದ್ರು. ಕೇವಲ ಅರ್ಧ ದಿನದಲ್ಲಿ ಮಾತ್ರ ಕೊಟ್ರ, ಅದೇನ್ ಕೊಟ್ರು ಅಂತ ಕೇಳೋದಿದ್ರೆ ನಮ್ಮ ಸಂಘಟನೆ ಶಕ್ತಿ ನೋಡಿದ್ರು. ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಿ ಕೆಲಸಗಳು ಏನಾಗ್ತದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡ್ರು. ಅದ್ರ ಮೇಲೆಗೆ ಏನು ನಮ್ಮ ಅಧ್ಯಕ್ಷರು ಬೇಡಿಕೆ ಇಟ್ಟಿದ್ರು 17.5% IR ಕೊಟ್ರು. ಅಂತೆಯೇ ಸಮಿತಿಯ ವರದಿಯಂತೆ ಯಥಾವತ್ತಾಗಿ ನಮ್ಗೆ 7th ಪೇ ಕಮಿಷನ್ ಅನ್ನು ಈಗಾಗಲೇ ನೀಡಲಾಗಿದೆ. ಈ ಹೋರಾಟ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮಗೆ ಬಹುಮುಖ್ಯ ಆರೋಗ್ಯ ಸಂಜೀವಿನಿ ಅನ್ನೋದನ್ನ ಆರೋಗ್ಯ ಸಂಜೀವಿನಿ ಜಾರಿ ಮಾಡಬೇಕಾಗಿದೆ. ಆರೋಗ್ಯ ಸಂಜೀವಿನಿ ಅನ್ನೋದು ಏನು ನಮ್ಮ ಈಗಾಗಲೇ 2027ರ ಬಜೆಟ್ ಅಲ್ಲಿ ಮಂಡನೆ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಸಮೇತ ಆಗಿದೆ. ಈಗಾಗಲೇ ಅದು ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಅದನ್ನ ಅನುಷ್ಠಾನ ಮಾಡೋದಕ್ಕೂ ಸಹ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆದಿದ್ದಾವೆ. ಆದ್ರಿಂದ ಇನ್ನು ಕೆಲವೇ ತಿಂಗಳಲ್ಲಿ ನಾವು ಎಲ್ಲಾ ಸರ್ಕಾರಿ ನೌಕರರು ಪೊಲೀಸ್ ಇಲಾಖೆ ಮಾದರಿ ಆರೋಗ್ಯ ಸಂಜೀವಿನಿಯನ್ನು ಅದರ ಒಂದು ಇದನ್ನು ಸಹ ನಾವು ಅನುಭವಿಸಬಹುದು ಅನ್ನೋಂತ ಒಂದು ಮಾತನ್ನ ಹೇಳ್ತಾ ಇದೀನಿ. ಇದರ ಒಂದು ಇದೊಂದು ಜಾರಿಗೆ ಅತಿ ಶೀಘ್ರವಾಗಿ ಬರುತ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೂ 2024-29ರ ನಮಗೆ ಮುಂದಿನ ಸವಾಲುಗಳೇನು ಅಂದ್ರೆ FPS ರದ್ದುಪಡಿಸಿ OPS ಜಾರಿಗೊಳಿಸೋದು. ಇದು ಒಂದು ಈಗಾಗಲೇ ಅಧ್ಯಕ್ಷರು ಶ್ರೀನಿವಾಸಪುರದಲ್ಲಿ ಮಾತಾಡ್ತಾ ಹೇಳಿದ್ರು, ಈ ವರ್ಷದಲ್ಲೇ ಅದನ್ನ ನಾವು ಮಾಡೋಣ, ಎಲ್ಲರೂ ಸೇರ್ ಮಾಡೋಣ ಅಂತ ಮಾತು ಹೇಳಿದ್ದಾರೆ. ಅದಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು ಹಾಗೂ ನಾವು ಸಮಸ್ತ ನೌಕರರ ಪರವಾಗಿ ನಮ್ಮ ಬೆಂಬಲ ಇರ್ತದೆ ಅಂತ ಹೇಳ್ತಾ ಇದೀವಿ ಸರ್, ಈ ಮೂಲಕ ಹೇಳ್ತಾ ಇದೀವಿ. ಹಾಗೂ 2026ಕ್ಕೆ ನಮ್ಮ 2026ಕ್ಕೆ ಕೇಂದ್ರ ಮಾದರಿ ವೇತನ ಜಾರಿಗೊಳಿಸುವುದು. ಇದಕ್ಕೆ ಈಗಾಗಲೇ ಅಧ್ಯಕ್ಷರು ಸಜ್ಜುಗೊಳಿಸಿದ್ದಾರೆ. ಇದಕ್ಕೂ ಸಹ ನಾವು ಯಾರು ಇನ್ನೂ ಅವ್ರು ಕೇಳಿಲ್ಲ. ಅಧ್ಯಕ್ಷರೇ ತಮ್ಮ ಘೋಷಣೆಯಲ್ಲಿ ಈಗಾಗಲೇ ಸರ್ಕಾರದ ಬಳಿ ಚರ್ಚೆ ಮಾಡಿದ್ದಾರೆ. ನಮಗೆ ಖಂಡಿತ ನಂಬಿಕೆ ಇದೆ ಸರ್, 2020ರಲ್ಲಿ ತಾವು ಕೇಂದ್ರ ಮಾದರಿ ವೇತನೆಯನ್ನು ಜಾರಿ ಮಾಡಿಸ್ತೀರಾ ಅಂತ. ಖಂಡಿತ ನಮ್ಗೆ ಇದೆಲ್ಲ ಮಾಡಿಸ್ತೀರಾ ತಾವು ಅನ್ನೋದನ್ನ ನಾವು ನಂಬಿದ್ದೇವೆ. ಹಾಗೂ ಈ ಟೈಮು ರಾಜ್ಯ ಕಾರ್ಯಕಾರಿಣಿ ಸಭೆ ನಮ್ಮ ಕೋಲಾರ ಜಿಲ್ಲೆಗೆ ಕೊಡ್ಬೇಕಂತ ಈಗಾಗಲೇ ನಮ್ಗೆ ಇನ್ವಿಟೇಷನ್ ಕೊಡಕ್ ಬಂದಾಗ ನಾವು ಕೋರ್ಕೊಂಡಿದ್ದೀವಿ ಸರ್. ದಯಮಾಡಿ ಅದನ್ನು ನಮ್ಗೆ ಚಾನ್ಸ್ ಕೊಟ್ರೆ, ನಮ್ಮ ಈವರೆಗೂ ನಮ್ಮ ಅವಧಿಯಲ್ಲಿ ಕೋಲಾರ ಜಿಲ್ಲೆಗೆ ರಾಜ್ಯ ಕಾರ್ಯಕಾರಿಣಿ ಸಭೆ ಆಗಿರೋದಿಲ್ಲ. ಈ ಬಾರಿ ನಮ್ಮ ಕೋಲಾರ ಜಿಲ್ಲೆ ಕೊಟ್ರೆ ನಾವು ನಡೆಸ್ಕೊಡ್ತೇವೆ. ಹಾಗೂ ಏನು ಗಡಿನಾಡ ಉತ್ಸವ ಅಂತ ಏನ್ ಹೇಳ್ತಾ ಇದ್ದೀರಿ, ಗಡಿನಾಡ ಉತ್ಸವ ಅಂತ ತಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯೋಜನೆ ಮಾಡ್ತಾ ಇದ್ರಿ. ನಮ್ಮ ಕೋಲಾರ ಜಿಲ್ಲೆ 6 ತಾಲೂಕು ಹೊಂದಿದೆ. ಅದರಲ್ಲಿ 5 ತಾಲೂಕು ಸಹ ಗಡಿಭಾಗದಲ್ಲಿರೋದ್ರಿಂದ ದಯಮಾಡಿ ಈ ಬಾರಿಯ ಗಡಿನಾಡ ಉತ್ಸವ ಸಹ ನಮ್ಮ ಕೋಲಾರ ಜಿಲ್ಲೆ ಕೊಡ್ಬೇಕು ಸರ್. ಅದನ್ನು ಸಹ ನಾವು ರಾಜ್ಯ ವ್ಯಾಪ್ತಿಯಲ್ಲಿ ಇದು ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ಬೇಡಿಕೆ ಏನಿದೆ ತಮ್ಮಲ್ಲಿ ಅಂದ್ರೆ ನೌಕರರ ಭವನ ಕಟ್ಟೋದು. ನಮ್ಗೆ ಕುತ್ಕೊಂಡು ಮೀಟಿಂಗ್ ಮಾಡಕ್ಕೂ ಸಹ ಸ್ಥಳಾವಕಾಶ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ನಾವು ಬೇರೆ ಕಟ್ಟಡದಲ್ಲಿ ಮಾಡ್ತಾ ಇದೀವಿ. ನಮ್ಮ ರೋಟರಿ ಸಂಘದವರು ನಾವು ಕೇಳಿದಾಗೆಲ್ಲ ಭವನ ಕೊಡ್ತಾ ಇದ್ದಾರೆ. ಅದರಿಂದ ದಯಮಾಡಿ ನಮ್ಮ ನೌಕರರ ಸಂಘ ಕಟ್ಟೋದಕ್ಕೆ ಅತಿ ಶೀಘ್ರವಾಗಿ ಅನುದಾನ ಬಿಡುಗಡೆ ಮಾಡ್ಕೊಡ್ಬೇಕಂತ ಹೇಳ್ತಾ ನನ್ನ ಈ ಪ್ರಾಸ್ತಾವಿಕ